ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. 39ನೇ ಸೂತ್ರ. ಯಥಾಭಿಮತ ಧ್ಯಾನಾದ್ವ. ಅಂದರೆ ಇದು 39ನೇ ಸೂತ್ರವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದರೆ 36ನೇ ಸೂತ್ರದಿಂದ ಸಂಬಂಧ ತಗೋಬೇಕು. ಧ್ಯಾನಕ್ಕೆ ಸಿದ್ಧತೆ 36ನೇ ಸೂತ್ರದಿಂದ ಅಥವಾ 35ನೇ ಸೂತ್ರದಿಂದನೇ ಪತಂಜಲಿಗಳು ಮಾಡ್ತಾ ಇದ್ದಾರೆ. ಸಿದ್ಧತೆ ಮಾಡಿ ನಮ್ಮ ಮನಸ್ಸನ್ನು ಕೊನೆಗೆ 39ನೇ ಸೂತ್ರದಲ್ಲಿ ಧ್ಯಾನದ ರೀತಿಯನ್ನು ಹೇಳ್ತಾ ಇದ್ದಾರೆ. 36ರಿಂದ ನಾವು ನೆನಪಿಸ್ಕೊಳ್ಳೋಣ. ವಿಶೋಕಾವ ಜ್ಯೋತಿಷ್ಮತಿ ಅಂದರೆ ಶೋಕರಹಿತರಾದಾಗ ಬುದ್ಧಿಯು ಪ್ರಜ್ವಲಿಸುತ್ತದೆ. 36ನೇ ಸೂತ್ರ. 37ನೇದು ವೀತರಾಗ ವಿಷಯಂ ವ ಚಿತ್ತಂ ಅಂದರೆ ವೀತರಾಗ ಅಂದರೆ ರಾಗರಹಿತವಾದ. ಅಲ್ಲಿ 36ರಲ್ಲಿ ಶೋಕರಹಿತವಾದರೆ ಇಲ್ಲಿ ರಾಗವನ್ನು ಗೆದ್ದಾಗ ದ್ವೇಷವನ್ನು ಕೂಡ ಗೆಲ್ತೀರ ನೀವು. ಅಂತಹ ಸ್ಥಿತಿಗೆ ವೀತರಾಗ ಅಂತ ಹೇಳ್ತಾರೆ. ವೀತರಾಗ ವಿಷಯಂ ವ ಚಿತ್ತಂ. ಆವಾಗ ಚಿತ್ತವು ವೀತರಾಗ ಸ್ಥಿತಿಯನ್ನು ಹೊಂದುತ್ತದೆ. ಬುದ್ಧಿ ಪ್ರಕಾಶ ಆದಾಗ ಚಿತ್ತದಲ್ಲಿರುವಂತಹ ರಾಗದ್ವೇಷಗಳು ಅವೆಲ್ಲ ಮರೆಯಾಗ್ತವೆ. ಆಮೇಲೆ 38ನೇದು ಸ್ವಪ್ನ ನಿದ್ರಾ ಜ್ಞಾನಾಲಂಬನಂ ವಾ ಅಂದರೆ ಈ ಚಿತ್ತ ಬುದ್ಧಿ ಚೆನ್ನಾಗಿದ್ದರೂ ಕೂಡ ಬುದ್ಧಿ ಪ್ರಕಾಶಮಯವಾಗಿದೆ, ಚಿತ್ತ ವೀತರಾಗ ಸ್ಥಿತಿಯನ್ನು ಹೊಂದಿದೆ. ಆದರೂ ಕೂಡ ಇನ್ನೂ ಒಳಗಡೆ ದೋಷ ಉಳಿದಿರಬಹುದು. ಮೇಲೆ ಚಿತ್ತ ಭಾಳ ಚೆನ್ನಾಗಾಗಿದೆ, ಖುಷಿ ಇದೆ ಅಂದರೂ ಕೂಡ ಬುದ್ಧಿ ಪ್ರಕಾಶವಾಗಿದೆ, ಬುದ್ಧಿವಂತ, ಏನು ಅದ್ಭುತ ಚಿಂತನೆ, ಅದ್ಭುತ ಭಾಷಣ ಎಲ್ಲ ಇದೆ ಅಂದ್ರ ಮೇಲೂ ಕೂಡ ದೋಷಗಳು ಒಳಗಡೆ ಉಳ್ಕೊಂಡಿರ್ಬೋದು. ಅದನ್ನು ನೀವು ಸ್ವಪ್ನ ಮತ್ತು ನಿದ್ರೆಯಲ್ಲಿ ಗುರುತಿಸ್ಕೊಳ್ಳಿ. ಸ್ವಪ್ನ ನಿದ್ರಾ ಜ್ಞಾನಾಲಂಬನಂ ವಾ ಅಂದರೆ ಸ್ವಪ್ನ ಮತ್ತು ನಿದ್ರೆಯ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿರಿ. ಆವಾಗ ಇನ್ನೂ ಒಳಗಡೆ ಇದ್ದಂತಹ ದೋಷಗಳು ನಮಗೆ ಗೊತ್ತಾಗುತ್ತೆ. ಅಂದರೆ ನಮ್ಮ ಹೊರಗಿನ ಸ್ಥಿತಿ ಅಂತಿಮ ಸ್ಥಿತಿ ಅಲ್ಲ. ಹೊರಗೆ ಅವನು ತುಂಬ ಒಳ್ಳೆ ಸಾಧಕನ ಥರ ಕಾಣ್ತಾ ಇರ್ತಾನೆ, ಅವನಿಗೂ ಹಾಗನ್ನಿಸ್ತಾ ಇರುತ್ತೆ. ಜನರು ಹೇಳ್ತಾ ಇದ್ದಾರೆ ಎಂತಹ ಬುದ್ಧಿವಂತ, ಆಮೇಲೆ ಏನು ಶಾಂತ ಮೂರ್ತಿ, ಎಂತಹ ಸಮಾಧಾನ ಜೀವಿ ಅಂತ ಹೇಳಿ ಜಗತ್ತು ಹೇಳ್ತಾ ಇದೆ. ನಿಮಗೂ ಹಂಗನ್ನಿಸ್ತಾ ಇದೆ. ಆದರೂ ಕೂಡ ಇನ್ನೂ ದೋಷ ಉಳ್ಕೊಂಡಿರ್ಬೋದು. ಅದನ್ನು ನೀವು ಕಂಡುಹಿಡ್ಕೊಳ್ಳೋದಕ್ಕೆ ಕನ್ನಡಿ ಯಾವುದಪ್ಪ ಅಂದರೆ ಸ್ವಪ್ನ ಮತ್ತು ನಿದ್ರೆ. ಆ ಸ್ವಪ್ನ ಮತ್ತು ನಿದ್ರೆಯ ಮೇಲೆ ಗಮನ ಕೊಡಿ. ನೀವು ಏನು ಅನ್ನೋದು ನಿಮಗೆ ಗೊತ್ತಾಗತ್ತೆ. ನಮಗೆ ಗೊತ್ತಿಲ್ಲದ ನಮ್ಮ ಚಂಚಲತೆ, ಕಾಮುಕತೆ ಮತ್ತು ಅತಿ ಆಶೆ ಇವೆಲ್ಲವೂ ಕೂಡ ಚಿತ್ತದ ಆಳದಲ್ಲಿ ಅಡಕವಾಗಿರಬಹುದು. ಆವಾಗ ಇವನ್ನು ಕಂಡು ಹಿಡ್ಕೊಳ್ಳೋದು ಒಳ್ಳೆ ಸಾಧನ ಅಂದರೆ ಸ್ವಪ್ನ ಮತ್ತು ನಿದ್ರೆ. ಇನ್ನು ಇಷ್ಟೆಲ್ಲ ಆದಮೇಲೆ ಕಂಡುಹಿಡ್ಕೊಂಡ ಮೇಲೆ ನಿಮ್ಮ ಧ್ಯಾನಕ್ಕೆ ಶುರು ಮಾಡ್ತಿರಲ್ಲ ಅಥವಾ ಧ್ಯಾನದ ಕಡೆ ಗಮನ ಕೊಡಿ. ಆ ಧ್ಯಾನ ಹೇಗಿರುತ್ತಪ್ಪ ಅಂದರೆ ಯಥಾಭಿಮತ ಧ್ಯಾನಾದ್ವ. ನಿಮಗೆ ಹೇಗೆ ಖುಷಿಯಾಗುತ್ತೋ, ನಿಮ್ಮ ಮನಸ್ಸು ಯಾವುದನ್ನು ಇಷ್ಟಪಡುತ್ತೋ, ಚಿತ್ತ ಯಾವುದ್ರ ಕಡೆಗೆ ಆಕರ್ಷಿತವಾಗ್ತಿದೆಯೋ ಹಾಗೆ ಧ್ಯಾನ ಮಾಡಿ.
ಅವೆಲ್ಲವೂ ಧ್ಯಾನವೇ. ಇಲ್ಲಿ ನಾವು ಗಮನಿಸ್ಕೊಳ್ಬೇಕು, ನಮ್ಮ ಪತಂಜಲಿ ಋಷಿಗಳನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಪಾಶ್ಚಿಮಾತ್ಯ ವಿಜ್ಞಾನಿಗಳ ಸ್ಥಿತಿಯನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಅವ್ರ ಬಗ್ಗೆ ಗೊತ್ತಿರ್ಬೇಕು ನಮಗೆ. ಈಗ ಉದಾಹರಣೆಗೆ ಮೈಕೆಲ್ ಫಾರಡೆ, ಆಮೇಲಿಂದ ಥಾಮಸ್ ಆಲ್ವಾ ಎಡಿಸನ್, ಆಮೇಲೆ ಇನ್ನೊಬ್ಬ ನ್ಯೂಟನ್, ಇವರೆಲ್ಲ ಆಯಾ ಒಂದು ಸಂಶೋಧನೆಗಳನ್ನು ಮಾಡಿದ್ರಲ್ಲ, ಅವರಿಗೆ ಹೊಳಿತಲ್ಲ ಹೊಸದು, ಅದು ಒಂದು ಧ್ಯಾನವೇ. ಆ ಸ್ಥಿತಿಯೂ ಕೂಡ ಧ್ಯಾನವೇ. ಧ್ಯಾನಿಸ್ತಾ ಇದ್ರು ಅವರು. ಅಲ್ಲಿ ಒಂದು ಆಲಂಬನೆ ಇತ್ತು ಅವ್ರಿಗೆ. ಧ್ಯಾನ ಅಂತ ಗೊತ್ತಿಲ್ಲ ಅವರಿಗೆ. ಮರದ ಕೆಳಗಡೆ ಕೂತಿದ್ದಾನೆ ಅವನು ನ್ಯೂಟನ್. ಮರದ ಕೆಳಗಡೆ ಕೂತ್ಕೊಂಡಾಗ ಅವನಿಗೆ ಹಾಗೆ ಏನೋ ಆಲೋಚನೆ ಮಾಡ್ತಾ ಕೂತಿದ್ದಾನೆ. ಅದು ಒಂದು ರೀತಿ ಧ್ಯಾನವೇ. ಅದು ಆಲಂಬನ ಧ್ಯಾನ ಅಥವಾ ಸವಿಕಲ್ಪ ಸಮಾಧಿ ಅಂತ ಕೂಡ ಕರಿಬೋದು. ಸವಿಚಾರ ಸಮಾಧಿ ಅಂತ ಕರಿಬೋದು ಅದನ್ನು. ಸವಿತರ್ಕ, ಸವಿಚಾರ, ಸಾನಂದ, ಸಾಸ್ಮಿತ ಅಂಥೇಳಿ ಈ ಸವಿಕಲ್ಪ ಸಮಾಧಿಯಲ್ಲಿ 4 ರೀತಿಯ ಸಮಾಧಿಗಳನ್ನು ಹೇಳ್ತಾರೆ. ವಿಚಾರವೂ ಕೂಡ ಒಂದು ಸವಿಕಲ್ಪ ಸಮಾಧಿ. ಅಂದರೆ ಯಾವುದೋ ಒಂದು ನಾವು ವಿಚಾರ ಮಾಡ್ಕೊಂತ ಕೊಡ್ತೀವಿ, ಇದು ಸರಿನಾ, ಇದು ತಪ್ಪ, ಇದು ಹೀಗೇನಾ ಅಂತೇಳಿ. ಬಲ್ಬ್ ಕಂಡುಹಿಡಿಬೇಕಾದ್ರೆ ಅವರು ಥಾಮಸ್ ಆಲ್ವಾ ಎಡಿಸನ್ ಟಂಗ್ಸ್ಟನ್ ತಂತಿಯಿಂದ ಬೆಳಕು ಬರುತ್ತೆ ಅಂತ ಗೊತ್ತಾಗಬೇಕಾದ್ರೆ ಅವರು ಸಾವಿರದ ಮೇಲೆ ಪ್ರಯೋಗ ಮಾಡಿದರು. ಕೆಲವರು ಹೇಳೋ ಪ್ರಕಾರ 1800 ಪ್ರಯೋಗ ಮಾಡಿದ್ರು. ಆ ಪ್ರಯೋಗ ಮಾಡುವ ಸ್ಥಿತಿ ಇದೆಯಲ್ಲ, ಅದು ಕೂಡ ಒಂದು ಧ್ಯಾನವೇ. ಅದನ್ನು ಧ್ಯಾನ ಅಂತ ಕರಿಬೋದು. ಒಂದು ಏಕಾಗ್ರತೆಯಿಂದ ಯಾವುದೋ ಒಂದು ವಿಷಯದ ಕಡೆ ನಾವು ತುಂಬ ಗಮನ ಕೊಟ್ಟಾಗ ಅದು ಧ್ಯಾನ ಆಗತ್ತೆ. ಆದರೆ ಇಲ್ಲಿ ವ್ಯಾಖ್ಯಾನ ಬರೆಯೋರು ಏನು ಬರೆದಿದ್ದಾರೆ ಅಂದರೆ, ದೇವತೆಗಳ ಕಡೆ ಕರ್ಕೊಂಡು ಹೋಗ್ತಾರೆ. ತಪ್ಪಿಯೂ ಕೂಡ ನಮ್ಮ ಪತಂಜಲಿಗಳು ದೇವತೆಗಳ ವಿಷಯ ಮಾತಾಡಲ್ಲ. ಈಶ್ವರ ಪ್ರಣಿಧಾನ ಅನ್ನುವ ವಿಷಯದಲ್ಲಿ ಮತ್ತು ದೇವರನ್ನು ವರ್ಣಿಸುವಾಗ ಅವರು ನಿರಾಕಾರ ಪರಮಾತ್ಮನ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗೋದು. ಆದರೆ ಮುಂದಿನ ವ್ಯಾಖ್ಯಾನಕಾರರು ನಿಮ್ಮ ಇಷ್ಟ ದೇವತೆಯ ಮೇಲೆ ಧ್ಯಾನ ಮಾಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಹೌದು, ಆವಾಗ ಅವರು ಬರೆಯುವ ಕಾಲ ಮತ್ತು ಬರಿತಾ ಇರುವ ದೇಶ ಅದು ದೇವತೆಗಳಿಂದ ತುಂಬಿ ಹೋಗಿತ್ತು. ಆದ್ದರಿಂದ ಅವರು ದೇವತೆಗಳನ್ನು ತಗೊಂಡು ಬರ್ತಾರೆ. ಆದರೆ ಇಲ್ಲಿ ದೇವತಾ ಮೂರ್ತಿಯ ಮೇಲೆ ನಿಜವಾಗಿ ಧ್ಯಾನ ಮಾಡಕ್ಕೆ ಮನಸ್ಸಿದ್ರೆ ಮಾಡಿ, ಅದೇನು ತಪ್ಪಲ್ಲ, ಅದೇನು ದೋಷ ಅಲ್ಲ. ಆದರೆ ಪತಂಜಲಿ ಋಷಿಗಳ ಬೆನ್ನು ಹತ್ತಬೇಕಾದ್ರೆ ನೀವು ದೇವತೆಗಳನ್ನು ಪಕ್ಕಕ್ಕೆ ಸರಿಸಿದ್ರೆ ಮಾತ್ರ ನಿಮಗೆ ಧ್ಯಾನದಲ್ಲಿ ಪ್ರಗತಿ ಉಂಟಾಗುತ್ತೆ. ಇಲ್ಲದೆ ಹೋದರೆ ನೀವು, ಈ ಉದಾಹರಣೆಗೆ ಒಬ್ಬನಿಗೆ ದೇವತಾ ಭಕ್ತ ಇದ್ದಾನೆ, ದೇವಿನೋ ಶಿವನನ್ನೋ ರಾಮನನ್ನೋ ಕೃಷ್ಣನನ್ನೋ ಯಾವುದೋ ಒಂದು ಮೂರ್ತಿಯನ್ನು ಇಟ್ಕೊಂಡಿದ್ದಾನೆ, ಧ್ಯಾನ ಮಾಡ್ತಾ ಇದ್ದಾನೆ. ಆದರೆ ಅವನಿಗೆ ಧ್ಯಾನದಲ್ಲಿ ಮನಸ್ಸು ಕೂಡ್ತಾ ಇಲ್ಲ. ಮಂತ್ರ ಜಪ ಮಾಡ್ತಾನೆ, ಅದನ್ನೇ ತದೇಕ ಚಿತ್ತದಿಂದ ನೋಡ್ತಾನೆ. ಅದೇ ವ್ಯಕ್ತಿ ಒಂದು ಚಿತ್ರ ಬಿಡಿಸುವಾಗ ಅಥವಾ ಪ್ರಕೃತಿ ಮಧ್ಯೆ ಕೂತ್ಕೊಂಡಾಗ ಅವನಿಗೆ ತುಂಬ ಸಮಾಧಾನ ಆಗುತ್ತೆ. ಒಂದು ಮರ ನೋಡ್ತಾ ಇದ್ದರೆ, ಒಂದು ಹೂ ನೋಡ್ತಾ ಇದ್ದರೆ ಅವನಿಗೆ ತುಂಬ ಸಮಾಧಾನ ಆಗುತ್ತೆ. ಆ ಪರಿಸರದ ನಡುವೆ ಅವನಿಗೆ ಧ್ಯಾನದ ಸ್ಥಿತಿ ಉಂಟಾಗುತ್ತೆ. ಆವಾಗ ಅವನು ದೇವತಾ ಮೂರ್ತಿಗೆ ಅಂಟಿಕೊಳ್ಳುವ ಅಗತ್ಯ ಇಲ್ಲ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಮನಸ್ಸನ್ನು ಗಮನಿಸಿ. ಅದಕ್ಕೆ ಅವ್ರು ಹೇಳೋದು ಬುದ್ಧಿ, ಚಿತ್ತ ಇದೆಲ್ಲವನ್ನೂ ಹೇಳ್ತಾ ನಿದ್ರೆ, ಸ್ವಪ್ನ, ಈ ಎಲ್ಲ ವಿಷಯಗಳ ಬಗ್ಗೆ ಹೇಳ್ತಾ ನಮ್ಮನ್ನು ಕೊನೆಗೆ ಧ್ಯಾನಕ್ಕೆ ಕರ್ಕೊಂಡು ಬರ್ತಾರೆ. ಯಥಾಭಿಮತ ಧ್ಯಾನಾದ್ವ ಅಂದರೆ ನಿಮಗೆ ಯಾವುದರಲ್ಲಿ ಮನಸ್ಸು ನಿಲ್ಲುತ್ತೋ ಹಾಗೆ ನೀವು ಧ್ಯಾನ ಮಾಡಿ. ನಿಮ್ಮ ಅಭಿಮತ ಅಂದರೆ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಯಾವುದು ನಿಮಗೆ ಖುಷಿ ಕೊಡ್ತಾ ಇದೆಯೋ
ಇದು ಧ್ಯಾನ ಅಂತ ನಿಮಗೆ ಅನಿಸಿದರೆ ಅದನ್ನೇ ಧ್ಯಾನ ಮಾಡಿ. ವಿಜ್ಞಾನಿಯೂ ಕೂಡ ಧ್ಯಾನ ಜೀವಿಯೇ. ವಿಜ್ಞಾನಿಯೂ ಕೂಡ ಸವಿಕಲ್ಪ ಸಮಾಧಿಸ್ತಾನೆ. ಅವನ ಚಿತ್ತದ ಆಳದಲ್ಲಿ ವಿಜ್ಞಾನದ ಸೂತ್ರಗಳು ಉದಯವಾಗ್ತಾ ಇದ್ದಾವೆ. ಒಬ್ಬ ತತ್ವಜ್ಞಾನಿ ಕೂಡ ಕ್ಲಾಸಲ್ಲಿ ಪಾಠ ಮಾಡ್ತಿರುವಾಗಲೂ ಅವನು ಒಳ್ಳೆ ಗಮನ ಕೊಟ್ಟು ಪಾಠ ಮಾಡಿದರೆ ಅದು ಒಂದು ಧ್ಯಾನವೇ. ಹೇಳಿದ್ನಲ್ಲ ಮೊನ್ನೆ, ನೀವು ಕಸ ಹೊಡೆಯುವಾಗ, ಪಾತ್ರೆ ತೊಳೆಯುವಾಗ, ಹಸು ಮೇಯಿಸುವಾಗ, ಅವುಗಳ ಕಸ ತೆಗೆಯುವಾಗ ಎಲ್ಲ ಸಂದರ್ಭದಲ್ಲೂ ಕೂಡ ನೀವು ಎಲ್ಲಿ ಸಂಪೂರ್ಣ ಗಮನವನ್ನು ಕೇಂದ್ರೀಕರಿಸಿರ್ತೀರೋ ಸಂತೋಷದಿಂದ, ಅಂದರೆ ನಿಮ್ಮ ಮನಸ್ಸು ಇನ್ಯಾವುದ್ರ ಕಡೆಗೂ ಗಮನ ಹರಿಸೋದಿಲ್ಲ, ಸಹಜವಾಗಿ ಅದೇ ನೆನಪಾಗ್ತಿರುತ್ತೆ ನಿಮಗೆ. ನಾನು ಮಾಡಬೇಕು, ಕೆಲಸ ಮಾಡಬೇಕು. ಒಬ್ಬ ಗೋಡೆ ಕಟ್ತಿರ್ತಾನೆ, ಗೋಡೆ ಕಟ್ಟುವ ಗೌಂಡಿ, ಅವನಿಗೆ ಯಾವುದು ತಂಬಾಕು ಚಟ ಇಲ್ಲ ಅಥವಾ ಬೇರೆ ಮಾತಾಡಲ್ಲ. ಕೆಲವರು ಸಿಕ್ಕಾಪಟ್ಟೆ ಮಾತಾಡ್ಕೊಂಡು ಕೆಲಸ ಮಾಡ್ತಿರ್ತಾರೆ, ಜೋರ ಕೂಗ್ತಾ ಕೆಲಸ ಮಾಡ್ತಿರ್ತಾರೆ. ಅದು ಧ್ಯಾನ ಅಲ್ಲ. ಅದು ಬಹಿರಂಗದ, ಅಂದರೆ ಮನಸ್ಸನ್ನು ಬಹಿರಂಗದ ಚಟುವಟಿಕೆಯಲ್ಲಿ ತೊಡಗಿಸಿ ಇವನು ಕೆಲಸ ಮಾಡ್ತಿದ್ದಾನೆ. ಅದರಿಂದ ಹೆಚ್ಚಿನ ಗಮನ ಕೊಡೋಕ್ಕಾಗಲ್ಲ. ಆ ಸಮಯ ಕಳಿಬೋದು ಅಥವಾ ಬೇಸರ ಕಳಿಬೋದು ಅಷ್ಟೇ. ಅದನ್ನು ಧ್ಯಾನ ಅಂತ ಹೇಳಲಿಕ್ಕಾಗಲ್ಲ. ಅವನು ಗೋಡೆ ಕಟ್ಟೋ ವಿಷಯ ಬಂದಾಗ ಸಂಪೂರ್ಣ ಮೌನವಾಗಿ ಆ ಗೋಡೆ ಕಟ್ಟೋದ್ರಲ್ಲೇ ತಲ್ಲೀನ ಆಗಿದ್ದರೆ, ಅದರ ಕಡೆಗೆ ಅವನ ದೃಷ್ಟಿ, ಮನಸ್ಸು ಎಲ್ಲವೂ ಗಮನ ಕೇಂದ್ರೀಕೃತ ಆದರೆ ಅದು ಕೂಡ ಒಂದು ಧ್ಯಾನವೇ. ಅದು ಕೂಡ ಒಂದು ಧ್ಯಾನವೇ. ಆದ್ದರಿಂದ ನೀವು ನೋಡಿ, ಯಾರಾದ್ರೂ ಅಡುಗೆ ಮಾಡ್ತಾ ಇರಲಿ ಅಥವಾ ಮತ್ತೇನೋ ಕೆಲಸ ಮಾಡ್ತಿರಲಿ, 2-3 ಜನ ಇದ್ದರೆ ಮಾತಾಡ್ಕೊತ, ಹರಟೆ ಹೊಡ್ಕೊತ, ಇನ್ನೊಬ್ಬರ ಬಗ್ಗೆ ಮಾತಾಡ್ಕೊತ, ಆ ರಾಜಕೀಯದ ಬಗ್ಗೆ ಮಾತಾಡ್ಕೊತ ಧ್ಯಾನ ಮಾಡ್ತೀರಿ, ಅಂದರೆ ಕೆಲಸ ಮಾಡ್ತಿರ್ತೀರ. ಅದು ಧ್ಯಾನ ಆಗೋದಿಲ್ಲ. ಅದು ನಿಮ್ಮ ಮನಸ್ಸೊಂದು ಕಡೆ, ಕೈ ಒಂದು ಕಡೆ. ಕೈ ಕಾಯ್ಕ ಮಾಡ್ತಾ ಇದೆ, ಮನಸ್ಸು ಮಾತಿನಲ್ಲಿ ಮಗ್ನ ಆಗಿದೆ. ಆವಾಗ ಅದು ಧ್ಯಾನ ಆಗೋದಿಲ್ಲ. ವಾಕಿಂಗ್ ಹೋಗಬೇಕಾದ್ರೆ ನೀವು ರಸ್ತೆಯನ್ನೇ ನೋಡ್ತಾ, ಆಮೇಲೆ ಗಮನಿಸ್ಕೊಳ್ತಾ, ಹಿಂದೆ ಏನು ಬರ್ತಾ ಇದೆ, ಮುಂದೆ ಏನು ಬರ್ತಾ ಇದೆ ಅಂತ ಹೇಳಿ ಗಮನಿಸ್ಕೊಂಡು ವಾಕಿಂಗ್ ಮಾಡಿದರೆ ಅದು ಕೂಡ ಒಂದು ಧ್ಯಾನ ಆಗುತ್ತೆ. ಎಷ್ಟೋ ಜನ ವಾಕಿಂಗಲ್ಲಿ ಆಕ್ಸಿಡೆಂಟ್ ಮಾಡ್ಕೊಳ್ತಾರೆ, ಅಂದರೆ ಅವರ ಮನಸ್ಸು ವಾಕಿಂಗ್ ಮೇಲೆ ಇಲ್ಲ. ಹಿಂದ್ಗಡೆ ಬೈಕ್ ಬರ್ತಾ ಇರೋದನ್ನು ಅವ್ರ ಕಿವಿ ಗಮನಿಸಿಲ್ಲ. ಒಬ್ಬ ವ್ಯಕ್ತಿ ವಾಕಿಂಗ್ ಹೋಗ್ಬೇಕಾದ್ರೆ ಇಡೀ ಒಂದು ಸಂಸ್ಥೆಯ ಜವಾಬ್ದಾರಿಯನ್ನು ಹೊತ್ತಂತ ಒಬ್ಬ ವ್ಯಕ್ತಿ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಕಣ್ಣಿದ್ದಂಥವನು ಬಸ್ ಆಕ್ಸಿಡೆಂಟ್ ಮಾಡ್ಕೊಂಡು ಸತ್ತೋಗ್ಬಿಟ್ಟ. ಅಂದರೆ ಅವನ ಗಮನ ರೋಡ್ ಕ್ರಾಸ್ ಮಾಡೋದ್ರಲ್ಲಿಲ್ಲ, ರಸ್ತೆ ದಾಟೋದ್ರಲ್ಲಿಲ್ಲ. ಇನ್ನೇನೋ ಚಿಂತೆ ಮಾಡ್ತಾ ಆ ರಸ್ತೆ ದಾಟಕ್ಕೆ ಹೋದ. ಆ ಬಸ್ ಬಂದಿದ್ದು ಗಮನಿಸ್ಲಿಲ್ಲ ಅವನು. ಆ ಡ್ರೈವರು ಅವನು ಸ್ಪೀಡ್ ಇದ್ದೇನೋ, ಅವನಿಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ಸತ್ತ ಅವನು. ಅಂದರೆ ಜೀವವನ್ನೇ ಕಳ್ಕೋಬೇಕಾಗಿ ಬಂತು. ಗಮನ ಕೇಂದ್ರೀಕರಣ ಮಾಡದೆ ಹೋದರೆ, ನೀವು ಮಾಡುವ ಕೆಲಸವನ್ನು ಧ್ಯಾನಪೂರ್ವಕವಾಗಿ ಮಾಡದೆ ಹೋದರೆ ನೀವು ನಿಮ್ಮ ಜೀವಕ್ಕೆ ಎರವನ್ನು ತಂದುಕೊಳ್ತೀರಾ, ಜೀವವನ್ನೇ ಕಳ್ಕೊಳ್ಳೋ ಪ್ರಸಂಗ ಬರುತ್ತೆ. ಅದಕ್ಕೆ ಯಥಾಭಿಮತ ಧ್ಯಾನಾದ್ವ ಅಂದರೆ ನೀವು ಏನೇ ಕೆಲಸ ಮಾಡಿ ಅದನ್ನು ಧ್ಯಾನಪೂರ್ವಕವಾಗಿ ಮಾಡಿ, ಧ್ಯಾನ ಅಂತ ತಿಳ್ಕೊಂಡು ಮಾಡಿ. ಆದರೆ ಆವಾಗ ನೀವು ಕೆಲಸವನ್ನು ಆಯ್ಕೆ ಮಾಡಿಕೊಳ್ಳುವಾಗ ನಿಮ್ಮ ಸಂತೋಷದ, ನಿಮ್ಮ ಮನಸ್ಸು ಪ್ರೀತಿಸುವ ಕೆಲಸವನ್ನು ಮಾಡಬೇಕು. ಅದಕ್ಕೆ ನಮಗೆ ಯಮ, ನಿಯಮ, ಆಸನ, ಪ್ರಾಣಾಯಾಮ ಇದನ್ನೆಲ್ಲ ಕಲಿಸೋದು ಪತಂಜಲಿಗಳು. ಧ್ಯಾನಕ್ಕೆ, ಧಾರಣಕ್ಕೆ, ಸಮಾಧಿಗೆ ಹೋಗ್ಬೇಕಾದ್ರೆ ಇವೆಲ್ಲ ನೀವು ಪೂರ್ವ ಸಿದ್ಧತೆ ಮಾಡ್ಕೊಳ್ಬೇಕು. ನಿಮ್ಮ ಜೀವನ ಚೆನ್ನಾಗಿ ಇಟ್ಕೊಳ್ಬೇಕು. ಆಮೇಲೆ ನಿಮಗೆ ಹೇಗೆ ಸಂತೋಷ ಕೊಡುತ್ತೋ ಹಾಗೆ ಧ್ಯಾನ ಮಾಡಿ. ಇದು 39ನೆಯ ಸೂತ್ರ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.